ಅಂಕಲ್ ನೀವು ಯಾವಾಗಲಿಂದ ಇದು ಯೂಸ್ ಮಾಡ್ತಿದ್ದೀರಾ ಅಡಿಕೆ ಗಿಡಕ್ಕೆ ಪ್ರಾಡಕ್ಟು? ನಾವು ಈಗ 5ನೇ ವರ್ಷದಿಂದ ಮಾಡ್ತೀವಿ. 4ನೇ ವರ್ಷ ನಮಗೆ ರಿಸಲ್ಟ್ ಏನು ಕಾಣಲಿಲ್ಲದು. ಹ್ಞೂ ನಾವು ಸ್ವಂತ ಮೆಡಿಸಿನ್ ಮಾಡ್ತಿದ್ದು. ಹಾಂ ಇವಾಗ ಈ ಮೆಡಿಸಿನ್ ಮಾಡೋದ್ರಿಂದ ನಮಗೆ ತುಂಬ ರಿಸಲ್ಟ್ ಕಾಣ್ತಾ ಇದೆ. ಈಗ 3 ತಿಂಗಳಾಗಿದೆ ನೀವು ಪ್ರಾಡಕ್ಟ್ ಹಾಕ್ಸಿ. ಹೌದೌದು. ನೀವು ತಿಂಗಳಾಗಿದೆ. ರೋಗ ಏನಿತ್ತು ಅಡಿಕೆ ಗಿಡಕ್ಕೆ? ಅಡಿಕೆ ಗಿಡಕ್ಕೆ ಚಿಕ್ಕ ರೋಗ ಎಲ್ಲ ಬರ್ತಾ ಇತ್ತು. ಹಾಂ ಗರಿಯೆಲ್ಲ ಒಂಥರ ಸುಟ್ಟಂಗೆ ಆಯ್ತಿತ್ತು. ನೀವು ಪ್ರಾಡಕ್ಟ್ ಹಾಕ್ಸಿ ಎಷ್ಟು ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಯಿತು? 20-25 ದಿವಸ ಗೊತ್ತಾಯ್ತು ನಮಗೆ. ಹೌದಾ? ಹಾಂ. ಈಗ ಅದಕ್ಕೆ ಮತ್ತೆ ನಾವು ಅದನ್ನೇ ಮತ್ತೆ ಯೂಸ್ ಮಾಡ್ತಾ ಇದೀವಿ. ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿದ್ದೀರಾ? ಯೂಸ್ ಮಾಡ್ತಾ ಇದೀವಿ. ನಿಮಗೆ ತುಂಬ ಜನ ಬಂದು ನಿಮ್ಮ ತೋಟ ನೋಡ್ತಿದ್ದಾರಂತ ತುಂಬಾ ಜನ ಆಲ್ರೆಡಿ. ಬಂದು ತೋಟ ನೋಡ್ತಾರೆ. ಅದನ್ನ ಮೆಡಿಸಿನ್ ಏನು ಕೇಳಿ ಅವ್ರ ಅಡ್ರೆಸ್ ಎಲ್ಲಿ ತಿಳ್ಕೊಂಡು ತುಂಬಾ ಜನ ಹೇಳ್ತಾರೆ. ಹಾಂ ನಿಮಗೆ ಖುಷಿ ಆಗ್ತಿದೆಯಾ? ನಮಗೆ ತುಂಬಾ ಖುಷಿ ಇದೆ. ಇದನ್ನ ರೆಗ್ಯುಲರ್ ಯೂಸ್ ಮಾಡ್ಬೋದಾ ಅಂಕಲ್? ತೊಂದರೆ ಇಲ್ಲ. ನೀವು ಯೂಸ್ ಮಾಡ್ತೀರಾ? ನಾವು ಯೂಸ್ ಮಾಡ್ತೀವಿ. ರಿಸಲ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೌದೌದು. ಈಗ ನೀವು ಕಾಫಿ ಗಿಡಕ್ಕೂ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಕಾಫಿ ಗಿಡ ಇವಾಗ ಇದರ ಪವರ್ನಲ್ಲಿ ಬೇರೆ ಮೆಡಿಸಿನ್ ಮಾಡ್ತಿದೀವಲ್ಲ, ಹಾಂ ಅದೇನು ಡ್ಯಾಮೇಜ್ ಕಾಣ್ತಾ ಇಲ್ಲ. ಹಾಂ ಹಂಗೇನಾದ್ರು ಕಂಡ್ರೆ ಇದನ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಹಾಂ ಇನ್ನು ಮಿಕ್ಕಿರೋ ಅಡಿಕೆ ಗಿಡಗಳಿಗೂ ಹಾಕ್ಬೋದಾ? ಹಾಕ್ಬೋದು. ಈಗ ನೀವು ಆಲ್ರೆಡಿ ಎಷ್ಟು ಅಡಿಕೆ ಗಿಡಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರ ಅಂಕಲ್? 2000 ಅಡಿಕೆ ಗಿಡಕ್ಕೆ. ಹಾಂ ಇದು ಯಾವ ಪ್ರಾಡಕ್ಟ್ ಅಂತ ಗೊತ್ತಾ? ಇಲ್ವಲ್ಲ, ಅದಕ್ಕೆ ಪ್ರಾಡಕ್ಟ್ ನಿಮ್ಗೇನು ಅನ್ನಿಸ್ತಿದೆ ಇವಾಗ? ನಮಗೆ ತುಂಬಾ ನಮಗೇನೋ ಒಳ್ಳೇದು ಅನಿಸ್ತಾ ಕಾಣಿಸ್ತಾ ಇದೆ. ಥ್ಯಾಂಕ್ ಯು.